ಎಲ್ಲ ಅನ್ನದಾತರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಕುರಿಬಾಂಡ್ ಸುನಿಲ್. ಅಮೌಂಟ್ ಎಷ್ಟು ಕಾಯ್ತಾ ಇದ್ದೀರಾ? ಬೆಂಗಳೂರು ಹಾಸನ್ ಕಡೆ ಅವರಾ? ಓಕೆ ಸೂಪರ್. ನಿಮಿಷಾಂಬೆ ಕೃಪೆ. ಹೌದಾ? ಸರಿ ತೆಗೀರಿ, ಏನು ತೊಂದರೆ ಇಲ್ಲ. ಬೆಳಗಾಂ ಬೆಳಗಾಂ ಅಂದ್ರೆ ಕನ್ನಡ ಬರಲ್ಲ ಹೆಂಗ್ರಿ ಸರ್? ಏನೆಲ್ಲ ಕೇಸಸ್ ಹಚ್ಕೊಂಡ್ಬಿಟ್ರಲ್ಲ ನಾವು ಪಕ್ಕ ಶ್ರೀರಾಮ್. ನಾವು ಇಂಡಿಯಾ. Yeah, nice. 100% BJP ಬರುತ್ತೆ. ಅಮೌಂಟ್ ಎಷ್ಟು ಕಾಯ್ತಾ ಇದ್ದೀರಾ? ಬೆಂಗಳೂರು ಎಲ್ಲ ಅನ್ನದಾತರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಕುರಿಬಾಂಡ್ ಸುನಿಲ್. ಸೊ ಏನಕ್ಕೆ ಬಂದಿದ್ದೀನಪ್ಪ ಅಂದರೆ, ನಿಮ್ಮ ಓಟು ಯಾರಿಗೆ? ನಿಮ್ಮ ಓಟು ಯಾರಿಗೆ? ನಿಮ್ಮ ಹಕ್ಕಿದೆ. ನಿಮ್ಮ ಓಟ್ ಮೇಲೆ ಯಾರಿಗೆ ಹಾಕಬೇಕನ್ನೋ ಹಕ್ಕು ನಿಮಗಿದೆ. ಸೊ ನಿಮ್ಮ ಹಕ್ಕು ತಿಳ್ಕೊಳ್ಳೋ ಅಧಿಕಾರ ನನಗೂ ಒಂದು ಸ್ವಲ್ಪ ಕೊಡಿ ಅಂತ ನಿಮ್ಮ ಹತ್ರ ಬರ್ತಾ ಇದ್ದೀನಿ. ನಿಮ್ಮ ಏರಿಯಾಗೆ ಬರ್ತಾ ಇದ್ದೀನಿ, ಬೆಂಗಳೂರು ಸೆಂಟ್ರಲ್ಲಿ. ಸೊ ತಿಳ್ಕೊಳ್ಳೋಣ ಬನ್ನಿ. ಇವತ್ತು ತುಂಬ ಜಿದ್ದಿ ನಡೀತಾ ಇದೆ. ಸೊ ಯಾವ ಪಕ್ಷಕ್ಕೆ ಎಷ್ಟು ಬೆಲೆ ಇದೆ, ಯಾರು ಯಾವ ಪಕ್ಷದ ಬಗ್ಗೆ ಮಾತಾಡ್ತಾರೆ, ಯಾಕೆ ಮಾತಾಡ್ತಾರೆ ಅಂತ ತಿಳ್ಕೊಬೇಕು ಅಂದರೆ ನೀವು ನನ್ನ ಜೊತೆ ಬರಬೇಕು. ಫಾಲೋ ಮೀ. ನಿಮ್ಮ ಪ್ರಕಾರ ಈ ಸತಿ ಯಾವ ಪಕ್ಷ ಬಂದರೆ ಒಳ್ಳೆಯದು? ಮೋದಿ ಪಕ್ಷ ಬಂದ್ರೆ ಒಳ್ಳೆಯದು. ಮೋದಿ ಬರಬೇಕು. ಮೋದಿ. ಬಿಜೆಪಿ ಅಂತ ಹೌದು, ಇದ್ದೀರಾ? ಹೌದು. ಕಾಂಗ್ರೆಸ್ ಬರಬಾರ್ದಾ? ಬೇಡ. ಯಾಕೆ? ಕಾಂಗ್ರೆಸ್ ಅವರು ಬಂದು ಏನು ಪ್ರಯತ್ನ ಮಾಡಿದ್ದಾರೆ? ಎಲ್ಲ ಜನರ ಮೇಲೆ ಇರೋ ದುಡ್ಡೆಲ್ಲ ಕಿತ್ಕೊಂಡು ಜನರಿಗೆ ಕೊಡೋದು, ಜನರ ಹತ್ರನೇ ಕಿತ್ಕೊಂಡು ತಿನ್ನೋದು. ಅದು ಕೊಡ್ತಿಲ್ಲ ಸರ್. ಏನು ಫ್ರೀ ಬಸ್ ಅಂತೀರಾ? ಫ್ರೀ ಬಸ್ ಬಿಟ್ಟ ಮೇಲೆ ಎಷ್ಟು ಜನಕ್ಕೆ ಪ್ರಾಬ್ಲಮ್ ಆಯಿತು, ಗೌರ್ಮೆಂಟ್ಗೆ ಎಷ್ಟು ಲಾಸ್ ಆಯಿತು? ಮೋದಿ ಸರ್ಕಾರ ಬರಲಿ, ದೇಶ ಒಳ್ಳೇದಾಗುತ್ತೆ. ಒಟ್ಟು ಲಾಸ್ಟ್ ಟೈಮ್ 138 ಸೀಟನೇ ಬಂದ್ಬಿಡ್ತಲ್ಲ. ಹಾ. ಹೆಂಗೆ ಅದೇ ಹೆಂಗ್ ಬಂತು? ಮತ್ತೆ ಲಾಸ್ಟ್ ಟೈಮ್ ಬಂತು, ಈ ಸಲಕ್ಕೆ ತಗೊಳ್ಳಿ. ತಗೊಂಡ್ ತೋರ್ಸು ಅಂತೀರಾ? ಈ ಸತಿ ಬಿಜೆಪಿನೇ. ಈ ಸತಿ ಯಾವ್ದು ಬರಬೇಕು, ಬಿಜೆಪಿ ಆರ್ ಕಾಂಗ್ರೆಸ್? I feel like BJP should win because the amount of work they have done for Bangalore is amazing. And after Congress coming, they started, getting ban on the bus free and everything. But people do not understand where they're going to get this money from. If they make everything free, then we'll have to pay more taxes. And if we pay more taxes, how are we going to get the tax money? ಇವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಫ್ರೀಯಾಗಿ ಕೊಟ್ಟಿದ್ದಾರೆ ಬಟ್ ಟ್ಯಾಕ್ಸ್ಗಳೆಲ್ಲ ಜಾಸ್ತಿ ಮಾಡಿ ನಾವೇ ಕಟ್ಟಬೇಕಾ ದುಡ್ಡು, ಹಂಗೆ ಹೇಳ್ತಾ ಇದ್ದಾರೆ. ಫ್ರೀ ಕೊಟ್ಟು ಏನ್ ಪ್ರಯೋಜನ ಅಂತ ಇವ್ರು ಹೇಳ್ತಾ ಇದ್ದಾರೆ. ಸೊ ಹೂ ಶುಡ್ ಬಿ ದ ಪ್ರೈಮ್ ಮಿನಿಸ್ಟರ್? Narendra Modi, of course. ನರೇಂದ್ರ ಮೋದಿ. The amount of work he's done for Bangalore is amazing and for India. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಸರ್ ನನ್ನ ಹೆಸರು ನಿಖಿಲ್ ಅಂತ ಹೇಳಿ. ನಿಖಿಲ್. ನಾವು ಸಿ ವಿ ರಾಮನಗರ ಮನೆ ಇರೋದು. ಸಿ ವಿ ರಾಮನ್ ನಗರಲ್ಲಿ ಮನೆ ಇದೆ. ಮನೆ. ಓಕೆ ಸರ್, ಈ ಸತಿ ಯಾವ ಪಕ್ಷ ಬರಬೇಕು ಅಂತೀರಾ? ಸರ್ ಯಾವುದೇ ಪಕ್ಷ ಬರಲಿ, ಮತ ಅನ್ನೋದು ಎಲ್ಲರ ಹಕ್ಕು. ಹೌದು. ಇಟ್ಸ್ ಅ ಕಾನ್ಸ್ಟಿಟ್ಯೂಷನಲ್ ರೈಟ್ ಅಲ್ವೇ? ಹ್ಮ್. ಸೊ ನಾವು ನಮ್ಮ ಮತ ಹಾಕಿ ನಮ್ದೇನಿದೆಯೋ ಕಾಯಕವೇ ಕೈಲಾಸ ಅಂತ ನಮ್ಮ ಕೆಲಸ ಮಾಡಿ ಗೌರ್ಮೆಂಟ್ಗೆ ಒಂದು ಚಾನ್ಸ್ ಕೊಟ್ಟು ಅವರು ನಮ್ಮ ಕೆಲಸ ಅವ್ರು ಕೆಲಸ ಮಾಡಿದ್ರೆ ತುಂಬ ಉತ್ತಮ ಅಂತ. ಯಾರು ಬರಲಿ ಜನಕ್ಕೆ ಒಳ್ಳೇದು ಮಾಡಲಿ, ಇನ್ಫ್ರಾಸ್ಟ್ರಕ್ಚರ್ ಆಗಿ. ಯಾರು ಬರಬೇಕು ಸರ್? ಯಾರು ಬರಬೇಕು ನಿಮ್ಮ ಪ್ರಕಾರ? ಯಾವುದು, ಬಿಜೆಪಿ ಬರಬೇಕಾ ಇಲ್ಲ ಕಾಂಗ್ರೆಸ್ ಬರಬೇಕಾ ಅನ್ನೋದು ನನಗೆ ಹೇಳಿ. ಸರ್ BJP ಬರಬೇಕಾ ಕಾಂಗ್ರೆಸ್ ಬರಬೇಕಾ ಅನ್ನೋದು ನನ್ನ ವೈಯಕ್ತಿಕವಾಗಿ ಕೇಳಿದ್ರೆ ಕಾಂಗ್ರೆಸ್ ಬರುತ್ತೆ ಅನ್ಸುತ್ತೆ. ಓಕೆ. ರೀಸನ್ ಬೀಯಿಂಗ್ ವಾಟ್ ಎವರ್ ಇಸ್ ಹ್ಯಾಪ್ನಿಂಗ್ ಅಂತ ಹೇಳಿ. ಅದರ್ವೈಸ್ ನನಗೆ ಮೋದಿ ವೇವ್ ಇರೋದ್ರಿಂದ ಮೋದಿನೇ ಬರ್ತಾರೆ ಅಂತ ಇನ್ನೊಂದು ಭಾವನೆ ನನಗೆ. ಹೌದು, ಈ ತರ BJP ಆರ್ ಕಾಂಗ್ರೆಸ್ ತುಂಬಾ ಟಫ್ ಕಾಂಪಿಟೇಷನ್ ಇದೆ, ಹೇಳಕ್ಕಾಗಲ್ಲ. ಈಗ ಏನ್ ಅನ್ಸುತ್ತೆ ನಿಮ್ಗೆ? ನಿಮ್ ಗೆಸ್ಸಿಂಗ್ ಪ್ರಕಾರ ಯಾವ್ದು ಬರಬಹುದು ಈ ಸತಿ? ಯಾವ್ದು ಬರಬಹುದು ಸ್ಟ್ರಾಂಗ್ ಆಗಿ ಲೀಡಿಂಗ್ ಅಲ್ಲಿ? ಯಾವ್ದು ಬರಬಹುದು ಸರ್ ಲೀಡಿಂಗ್ ಅಂತ ಹೇಳಿದ್ರೆ ಅವರು 400+ 350+ ಅಂತಿದ್ದಾರೆ, ಅದು ಬರದೇ ಇರಬಹುದು. ಬಟ್ ಕೋalition ಆಗಿ ನಮ್ಮ ರಿಸಲ್ಟ್ಸ್ ಪ್ರಕಾರ ನೋಡಿದ್ರೆ ಯಾರು ಮೋದಿ ಅವರು ಬರೋ ಸಾಧ್ಯತೆ ಜಾಸ್ತಿ ಇದೆ. ಸೊ ಬಿಜೆಪಿ ಬರ್ತಾ ಇದೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಸೊ ಇಂಡೈರೆಕ್ಟ್ ಆಗಿ ಬಿಜೆಪಿ ಬರೋದು ಪಕ್ಕ ಇದೆ, ಯಾಕಂದ್ರೆ ಮೋದಿ ಅವ್ರು ಮಾಡಿರೋ ಕೆಲಸನೇ ಅಂತದಿದೆ ಅಂತ ಹೇಳ್ತಾ ಇದ್ದಾರೆ. ಎಸ್, ಪ್ರತಿಯೊಬ್ರು ಒಪ್ಕೋಬೇಕಂತ ಮಾತದು. ಸೊ ಕಾಂಗ್ರೆಸ್ ಅವ್ರೆಲ್ಲ ಫ್ರೀ ಬಿಟ್ಟಿದ್ರಲ್ಲ ಸರ್, ಇವಾಗ ಸಹ ವರ್ಕೌಟ್ ಆಗಲ್ವಾ ಅದು ಫ್ರೀ ಅವ್ರಿಗೆ? ಸರ್ ಏನ್ ಫ್ರೀ? ಈ ಹೆಣ್ಮಕ್ಳಿಗೆ ಬಸ್ ಫ್ರೀ ಬಿಟ್ಟಿದ್ದಾರೆ, 2,000 ರೂಪಾಯಿ. ಸರ್ ಅದು ಫ್ರೀ ಬೀಸ್ ಬಂದ್ಬಿಟ್ಟು ಅದನ್ನ ಪಬ್ಲಿಕ್ ನ ಲ್ಯೂರ್ ಮಾಡಕ್ಕೆ, ಪಬ್ಲಿಕ್ ನ ಅಟ್ರಾಕ್ಟ್ ಮಾಡಕ್ಕೆ. ಈವನ್ BJP ಅವರು ಬಿಡ್ತಾರೆ. ನೀವು ಇಂದಿರಾ ಗಾಂಧಿ ಟೈಮಲ್ಲಿ ನೋಡಿದ್ರು ಆ ಥರನೇ ಮಾಡಿದ್ರು, ರಾಜೀವ್ ಗಾಂಧಿ ಅವರು ಹಂಗೆ ಮಾಡಿದ್ರು, ಹಲವಾರು PV ನರಸಿಂಹರಾವ್ ಅವರು ಮಾಡಿದ್ರು, ಅದೇ ತರ ನಮ್ಮ ವಾಜಪೇಯಿ ಅವರು ಮಾಡಿದ್ರು. ಸೊ ಹಂಗಾಗಿ ದಟ್ ಇಸ್ ಟು ಲ್ಯೂರ್ ದ ಪಬ್ಲಿಕ್. ನೀವು ನಮಗೆ ವೋಟ್ ಹಾಕಿ ನಾವು ರಿಟರ್ನ್ ಏನು ಕೊಡ್ತೀವಿ ಅಂತ ದೇವ್ರ ಹತ್ರ ಬೇಡ್ಕೊಂತೀವಲ್ಲ, ಅದೇ ತರ ಪಾಲಿಟಿಕ್ಸ್ ಅಲ್ಲೂ ಬೇಡ್ಕೊಂತಾರೆ. ನಮ್ಮನ್ನ ತಗೊಂಬನ್ನಿ ಇದಕ್ಕೆ ಗೌರ್ಮೆಂಟ್ಗೆ, ನಾವು ನಿಮ್ಗೆ ಏನಾದ್ರು ಕೊಡ್ತೀವಿ, ಇಷ್ಟು ಮಾಡ್ತೀವಿ ಅಷ್ಟು ಮಾಡ್ತೀವಿ ಅಂತ. ದಟ್ ಇಸ್ ಪಾಲಿಟಿಕ್ಸ್ ಅಲ್ವೇ? ನಮಸ್ಕಾರ. ನಮಸ್ತೆ. ತಮ್ಮ ಹೆಸರಣ್ಣ? ಶಿವಕುಮಾರ್ ಎನ್ಸಿ. ಓಕೆ, ಶಿವಕುಮಾರ್ NC ಅಂತನಾ? ಓಕೆ. ಹೌದು. ಓಕೆ, ಈ ಸತಿ ಯಾವ ಪಕ್ಷ ಬರಬೇಕು? 100% BJP ಬರುತ್ತಣ್ಣ. ಯಾಕಣ್ಣ ಕಾಂಗ್ರೆಸ್ ಬೇಡವಾ? ಕಾಂಗ್ರೆಸ್ ಹೋದ್ ಸರಿ ಆಗೈತಲ್ವ್ರ, ಹಂಗಾಗಿ ಈ ಸರಿ BJP ಬರುತ್ತೆ. ಸೊ ಬಿಜೆಪಿ ಬಂದ್ರೆ ಏನ್ ಲಾಭ, ಕಾಂಗ್ರೆಸ್ ಬಂದ್ರೆ ಏನು? ಈ BJP ಬಂದ್ರು ಯಾವನು ಏನೋ ಮಾಡಲ್ಲ, ಕಾಂಗ್ರೆಸ್ ಬಂದ್ರು ಯಾವನು ಏನೋ ಮಾಡಲ್ಲ. ಯಾಕಪ್ಪ ಅಂದ್ರೆ ಮೋದಿ ಇರೋದ್ರಿಂದವ ಅಲ್ಲಿ ಏನಾರ ಒಂದು ಇದಾಗುತ್ತೆ ಅನ್ನೋಕ್ಕೋಸ್ಕರ, ನಮ್ಮ ದೇಶಕ್ಕೆ ಒಳ್ಳೇದಾಗುತ್ತೆ ಅನ್ನೋಕ್ಕೋಸ್ಕರ BJP ಬರುತ್ತೆ ಅಣ್ಣ. ಹೌದು, 100% BJPನೇ ಬರೋದು. ಇವ್ರು ಯಾರು ಏನೇ ಅಂದ್ಕೊಂಡ್ರು ಎಲ್ಲ ಕಸ್ಟಮರ್ ಬರೋರೆಲ್ಲ ಇಲ್ಲೇರಿಗೆ ಹೇಳ್ತಾ ಇಲ್ಲ, ಇಲ್ಲೇರಲ್ಲ, ಇಲ್ಲೇರು ಯಾವ BJP ನನ್ನ ಮಗ ಯಾವನು ಏನೂ ಮಾಡಿಲ್ಲ.
ಗೊತ್ತಾಯ್ತಾ? ಮೋದಿ ಮಾಡಿರೋದ್ರಿಂದವ BJP ಬರುತ್ತೆ ಹೊರತು ಇನ್ಯಾರಿಗೋಸ್ಕರ ಬರಲ್ಲ. ಕೇಂದ್ರದಲ್ಲಿ BJPನೇ ಬರಬೇಕು. ಅಣ್ಣ ನಮಸ್ತೆ. ನಮಸ್ತೆ ಅಣ್ಣ. ಏನು ಮಾಡ್ತಾ ಇದ್ದೀರಾ ಅಣ್ಣ ನೀವು? ನಾವು ಗಾಡಿ ಓಡಿಸ್ತಾ ಇದ್ದೀವಿ ಅಣ್ಣ. ಆಟೋ ಓಡಿಸ್ತೀರಾ ಅಣ್ಣ? ಈ ಸತಿ ಯಾವ ಪಕ್ಷ ಬರಬೇಕು? ಯಾವುದು ಅಂತೂ ಹೇಳೋಕ್ಕಾಗಲ್ಲ. ಹಾಂ. ಯಾವುದು ಒಳ್ಳೇದು ಮಾಡಿದ್ರೆ ಯಾರು ಏನು ಯಾವ ಮೂಮೆಂಟ್ನಲ್ಲಿ ಹೋಗ್ತಾರೋ ಗೊತ್ತಿಲ್ಲ. ನಿಮಗೆ ಯಾವ ಪಕ್ಷ ಬಂದ್ರೆ ಒಳ್ಳೇದಾಗತ್ತೆ ಅನ್ಸುತ್ತೆ ಅದನ್ನ ಹೇಳಿ. ಬಿಜೆಪಿನ ಇಲ್ಲ ಕಾಂಗ್ರೆಸ್? ಬಿಜೆಪಿ ಬಿಜೆಪಿ. ಕಾಂಗ್ರೆಸ್ ಎಲ್ಲ ಫ್ರೀ ಬಿಟ್ಟಿದಾರಲ್ಲ ಅದು ಬೇಡವಾ? ಬಿಟ್ಟಿದ್ದಾರೆ. ಅವ್ರು ಬಿಟ್ಟಿರೋದ್ರಿಂದ ನಾವು ತಪ್ಪು ಅಂತ ಹೇಳಿಲ್ಲ. ಒಳ್ಳೇದು ಅವರು ಒಳ್ಳೇದು ಮಾಡಿದ್ರೆ ಬರಲಿ ಬಿಡಿ. ಈ ಸತಿ ಯಾವ ಪಕ್ಷ ಬರಬೇಕು? ನಮ್ಮ ಪಕ್ಷದ ಮುಖ್ಯ ಅಲ್ಲ, ವ್ಯಕ್ತಿ ಮುಖ್ಯ. ನಾನು ಹೇಳೋದು ವ್ಯಕ್ತಿ ಯಾರ? ಮೋದಿ ಬರ್ಬೇಕು. ಮೋದಿ. ಖಂಡಿತ ಆ ವ್ಯಕ್ತಿ ಇದು ಯಾವ್ದು? ಅವರು ಯಾವ ಪಕ್ಷದವರು ಆ ವ್ಯಕ್ತಿ ನೀವು ಹೇಳ್ತಾ ಇರೋದು? ಬಿಜೆಪಿ ಪಕ್ಷ ಇರ್ಬೋದು. ಬಿಜೆಪಿ ಬಿಡಿ ಮತ್ತೆ. ಅಲ್ಲ ಇಲ್ಲಿ ನಾನು ಹೇಳೋದು ಓಕೆ. ನಾವು ಪಕ್ಷಾತೀತವಾಗಿ ಮಾತಾಡೋಣ. ಹಾ, ದೇಶ correct. ಅಂತ ಬಂದಾಗ ನಾನು ಹೇಳೋದು ವ್ಯಕ್ತಿ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದು ದೇಶದ ಬಗ್ಗೆ ಅಭಿಮಾನ ಇದ್ದು ಕೆಲಸ ಮಾಡಿದ್ರೆ ನಾವು ಮೋದಿನ ಹೇಳ್ತೀವಿ. ಹೌದು, ಕರೆಕ್ಟ್. ಸೊ ಕಾಂಗ್ರೆಸ್ ಬೇಡವಾ ನಿಮ್ಗೆ? ಭೀಮಾ ಅಂತ ತಕ್ಷಣ ಭೀಮಾ ಆಗಲ್ಲ. ಹಾ, ವ್ಯಕ್ತಿತ್ವ ಇರ್ಬೇಕು. ಓಕೆ. ಯಾರಾಗ್ಲಿ ನಾನು ಹೇಳೋದು ಪರ್ಸನಲ್ ಬೇರೆ ಬೇರೆ ಇಶ್ಯೂಗಳಿರ್ಲಿ, ಬಟ್ ದೇಶಾಭಿಮಾನ ದೇಶ ಅಂತ ಬಂದಾಗ ಅಣ್ಣ ಎಲ್ಲರೂ ಒಂದಾಗ್ಬೇಕು. Correct. ಅದು ನನ್ನ ಅಜೆಂಡಾ, ನನ್ನ ಮುಖ್ಯ ಅಷ್ಟೇ. ನಾವು ಅಷ್ಟೇ ಎಲ್ಲೇ ಹೋದ್ರು ಓಕೆ. ಫಸ್ಟ್ ದೇಶ ಭಾಷೆ, ಆಮೇಲೆ ಮಿಕ್ಕಿದ್ದು ನಮ್ಮ ಜಾತಿ ಗೀತಿ ಮತ್ತೆ ಸಮುದಾಯ. ನಿಮ್ ಪ್ರಕಾರ ಒಟ್ಟು ಬಿಜೆಪಿ ಬರ್ಬೇಕು ಅಂತ ನಿಮ್ಮ ಖಂಡಿತ, ಪ್ರಕಾರ. ಖಂಡಿತ, ವ್ಯಕ್ತಿ ಪ್ರಕಾರ ಖಂಡಿತ, ಮೋದಿ ಅವ್ರನ್ನ ಖಂಡಿತ, ನೋಡಕ್ ಹೋದ್ರೆ, ಹೌದು. ಯಾಕಂದ್ರೆ ನಮ್ಮ ದೇಶ ಇವತ್ತು ಉದ್ಧಾರ ಆಗಿರೋದು, ಡೆವಲಪ್ಮೆಂಟ್ ಎಲ್ಲ ಆಗಿರೋದು ಇಂಡಿಯಾ ಒಳಗಡೆ. ಪ್ರಪಂಚದಲ್ಲಿ ಹಾ. ಇವತ್ತು ಭಾರತ ದೇಶ ಅಂತ ಅಷ್ಟು ರಾಷ್ಟ್ರಗಳ ಎದುರಿಗೆ ನಿಂತ್ಕೋತಾ ಐತೆ ಅಂತಂದ್ರೆ ಅದು ಕಾರಣ ಯಾರಿಗಾಗಿರ್ಬೋದು? ಮೋದಿ ಮೋದಿ ಆಗಿರ್ಬೋದು. ಅವರು, ಇದೇ ಹೌದು. ಕಾಂಗ್ರೆಸ್ ಸರ್ಕಾರದ ನಾವು ನೋಡ್ತಾ ಇದ್ದೇವೆ. ಮನಮೋಹನ್ ಸಿಂಗ್ ಅವರು ಹಾ. ಅವ್ರನ್ನ ನಡ್ಸ್ಕೊಂಡಿದ್ ರೀತಿ ಹ್ಮ್. ಕೈಗೊಂಬೆ ಆಗಿದ್ರು. ಹಾ. ಮೋದಿ ಈಗ ಹ್ಮ್. ಕೈಗೊಂಬೆ ಇಲ್ಲ. ಯಾರ ಕೈಗೊಂಬೆ ಆಗಿದ್ರು ಅವರು? ಅವ್ರು ಸೋನಿಯಾ ಗಾಂಧಿ ಕೈಗೊಂಬೆ ಆಗಿದ್ರು ಅಲ್ಲ. ನಮಸ್ಕಾರ. ನಮಸ್ತೆ, ರಮೇಶ್ ಅಂತ. ರಮೇಶ್ ಅಂತ. ಓಕೆ ರಮೇಶ್ ಸರ್, ಹೇಳಿ ಸರ್. ಈ ಸತಿ ಯಾವ ಪಕ್ಷ ಬರ್ಬೋದು? ಸರ್, ನಮಗೆ ಒಳ್ಳೆ ವ್ಯಕ್ತಿ ಬರಬೇಕು, ಕೆಲಸ ಮಾಡೋ ಅಭಿವೃದ್ಧಿ ಆಗಬೇಕು, ಎಲ್ಲಾ ಜನಕ್ಕೂ, ಎಲ್ಲಾ ರೈತರಿಗೂ ಬರಬೇಕು, ಎಲ್ಲರಿಗೂ ಸಾಮಾನ್ಯವಾಗಿ ಬರಬೇಕು. ಅದರಿಂದ ಯಾವ ಪಕ್ಷ ಬರ್ಬೇಕು ಅಂತೀರಾ? ಒಳ್ಳೆ ವ್ಯಕ್ತಿ ಯಾರು? ನಿಮ್ ವ್ಯಕ್ತಿ ಯಾರು ಅವರು? ಒಳ್ಳೆ ವ್ಯಕ್ತಿ ಯಾರು ಕೆಲಸ ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾರೋ ಅವಳೇ ಒಳ್ಳೆ ವ್ಯಕ್ತಿ. ಯಾರು ಮಾಡಿದಾರೆ ಅಂತ ನಿಮ್ ಪ್ರಕಾರ? ಆ ತರ ಕಾಂಗ್ರೆಸ್ ಇದೆ, ಬಿಜೆಪಿ ಇದೆ, ಅದ್ರಲ್ಲಿ ಯಾರು ಮಾಡಿದಾರೆ? ಎರಡರಲ್ಲೂ ಇದಾರೆ. ಹಾ. ಬಟ್ ಇವ್ರೇಂತ ಹೇಳಕ್ಕಾಗಲ್ಲ. ಒಳ್ಳೆ ವ್ಯಕ್ತಿ ಆಗ್ಬೇಕು ಜನ ಅಷ್ಟೇ. ಹಾ ಅಣ್ಣ ನಮಸ್ತೆ. ನಮಸ್ತೆ ಅಮ್ಮ. ತಮ್ಮ ಹೆಸರು ಅಣ್ಣ? ಮಲ್ಲೇಶ್ ಅಂತ. ಏನ್ ಮಾಡ್ತಾ ಇದ್ದೀರಾ? ನಾವು ಡೀಲರು, ಡ್ರೈವರು ಡೀಲರ್ ಎರಡು. ಡೀಲರ್. ಹೌದು, ಅವ್ರು ಡೀಲಿಂಗ್ ಮಾಡ್ತೀರಾ? ಡೀಲಿಂಗ್ So, ಈ ಸತಿ ಯಾರಿಗೆ ಡೀಲಿಂಗ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಕಾಂಗ್ರೆಸ್ಗ ಇಲ್ಲ ಬಿಜೆಪಿಗೆ ಬಿಜೆಪಿ ಡೀಲಿಂಗ್ ಮಾಡ್ಬೇಕು ಅಂತ? ಬಿಜೆಪಿ ಗೆಲ್ಬೇಕು. ಗೆಲ್ಬೇಕು ಅಂತ. ಹೌದು. ಯಾಕಣ್ಣ? ಯಾಕೆಂದ್ರೆ ಎಲ್ಲ ಕೆಲಸ ಚೆನ್ನಾಗಿ ಮಾಡಿದ್ದಾರೆ ಹ್ಮ್. ಅವರೆಲ್ಲ. ಹ್ಮ್. ಅದರಿಂದ ಸೊ ಬಿಜೆಪಿ ಬರ್ಬೇಕು. ಕಾಂಗ್ರೆಸ್ ಸರ್ಕಾರ ಸರಿ ಇಲ್ಲ. ಫ್ರೀ ಕೊಟ್ಟವರೆಲ್ಲ ಎಲ್ಲ ಡೂಪ, ಎಲ್ಲ ಬೋಗಸ್ಸು, ಎಲ್ಲ ಬೋಗಸ್ಸು, ಹಾ. ಎಲ್ಲ ಬೋಗಸ್ಸು. ಆಸೆ ತೋರಿಸಿ ಎಲ್ಲ ಹಾಳು ಮಾಡ್ಬಿಟ್ಟವ್ರೆ. ಆ ರೇಂಜ್ ಗೆಲ್ಸಿದ್ರಿ. ಅಯ್ಯೋ, ಆಸೆ ಹೆಣ್ಮಕ್ಳೆಲ್ಲ ತೋರಿಸಿ ಹಾಕ್ಬಿಟ್ರು. ಹಾ. ಹೆಣ್ಮಕ್ಳಿಗೆ 2,000 ಕೊಡ್ತೀನಿ ಅಂತ ಹಾಕಿ ಹಾಳು ಮಾಡ್ಬಿಟ್ರು. ಹ್ಮ್. ಆ So, ಈ ಸತಿ ಬೇಡ ಸಿದ್ದರಾಮಯ್ಯ ಅಂತೀರಾ? ಸರ್ಕಾರ ಸರಿ ಇಲ್ಲ. ಸರಿ ಇಲ್ಲ. ಆಹಾ, ಬಿಜೆಪಿ ಬರ್ಬೇಕು. ಬಿಜೆಪಿ ಬರ್ಬೇಕು. ಮೋದಿ ಸೆಂಟ್ರಲ್ ಇದಾಗಬೇಕು, PM ಆಗ್ಬೇಕು. ಆಗ್ಬೇಕು. ಪ್ರೈಮ್ ಮಿನಿಸ್ಟರ್ ಆಗ್ಬೇಕು. ಹೌದು. So, ನಿಮ್ಮ ಆಸೆ ಅದು. ಹೌದು. ಓಕೆ. ಈ ಕಡೆ ಯಾರಣ್ಣ? MLA PC ಮೋಹನ್ ಅವ್ರು ಚೆನ್ನಾಗಿ ಮಾಡೋರೆ. ಚೆನ್ನಾಗಿ ಮಾಡಿದಾರ. ಹೌದು, ಚಾಮರಾಜಪೇಟೆ ಎಲ್ಲ ಸೂಪರ್ ಆಗಿದೆ ಹಂಗಾರೆ. ಹೌದು. ಬಟ್ ನಿಮ್ ಪ್ರಕಾರ ಬಿಜೆಪಿ ಬರ್ಬೇಕು, ಕಾಂಗ್ರೆಸ್ ಬೇಡ? ಹೌದು. ನಮಸ್ಕಾರ. ನಮಸ್ಕಾರ ದೇವ್ರಿಗೆ. ತಾವೇನ್ ಮಾಡ್ತಾ ಇದ್ದೀರಾ? ನಾವು ಗಾಡಿ ಇಟ್ಕೊಂಡಿದ್ದೀವಿ, ಸ್ವಂತ ವೆಹಿಕಲ್ಸ್ ಸ್ವಂತ ಓಡಿಸ್ಕೊಂಡಿದ್ದೀವಿ. ಸೊ ಯಾವ ಪಕ್ಷ ಈ ಸತಿ ಬರಬೇಕು ಅನ್ನೋ ನಿಮ್ಮ ಅಭಿಪ್ರಾಯ? ನಮಗೆ BJP ಬರಬೇಕು ಅಂತ ಆಸೆ. ಯಾಕಣ್ಣ? ಯಾಕೆ ಅಂದರೆ ಯಾವುದು ಮೋದಿ ಒಂದು ನಂಬಿಕೆ, ನಮಗೆ ಮೋದಿ ಮೇಲೆ ಭರವಸೆ ಐತೆ. ಅಂದ್ರೆ ದೇಶ ಇಂಡಿಯಾ, ದೇಶ ಉಳಿಸ್ಬೇಕು, ದೇಶ ಬೆಳೆಸ್ಬೇಕು. ಕಾಂಗ್ರೆಸ್ ಬಂದ್ರೆ ಉಳಿಯಲ್ಲ ಅಂತಾನೆ? ಉಳಿಯೋದೇನು ಅದು ಅವ್ರವ್ರಿಗೆ ಸಂಬಂಧಪಟ್ಟಿದ್ದು, ನಮ್ಗೇನು ಬೇಕು ಅದೇ ನಮಗೆ ಅಷ್ಟೇ. ಕಾಂಗ್ರೆಸ್ ಅವರು ಬರಲಿ, BJP ಯಾವುದು ಇದರಿಂದ ನಂಬಿಕೆಲಿ ಉಳಿಸ್ಬೇಕು, ಅದೇ ಇರೋದು. ಬಟ್ ಯಾವುದು ಮೋದಿ ಯಾವುದು ನೋಟೆಡ್ ಏನು ಇಲ್ವಲ್ಲ, ಬ್ಯಾಡ್ ನೇಮ್ ಇಲ್ವಲ್ಲ, ಅದರಿಂದ ನಾವು ಅವ್ರನ್ನ ಇಷ್ಟಪಡ್ತೀವಿ. ಸೊ ಬಿಜೆಪಿ ಬರಬೇಕು ಅಂತ. BJP ಬರಬೇಕು ಅಂತ. ಸೊ ಬಿಜೆಪಿಗೆ ಸಪೋರ್ಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಮೋದಿ ಅವರೇ ಬರೋದು. ಮೋದಿಯವರೇ 100 ಮಗ ಪರವಾಗಿಲ್ಲ. ಇಡೀ ಸುಮಾರಾಗಿ ಆಳಿದ್ದಾರೆ. ಇಡೀ ಈ ವಿಶ್ವನೇ ಅವ್ರನ್ನ ಕೊಂಡಾಡ್ತದೆ. ಅವರು ಚೆನ್ನಾಗಿರೋದಕ್ಕೆ ತಾನೇ ಎಲ್ಲ ಹೇಳೋದು. ಇಲ್ಲವ್ರು ಯಾರು ಸುಮ್ಮನೆ ಹೇಳ್ತಾರಾ? ಚೆನ್ನಾಗಿ ಇದನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಆಳಿದ್ದಾರೆ. ಕಾಂಗ್ರೆಸ್ ಬಂದ್ರೆ ಏನ್ ಯೂಸ್ ಇಲ್ಲ ಅಂತ ಅಂದ್ರೆ ಏನು ಮಾಡೋಕ್ಕಾಯ್ತದೆ? ಏನು ಮಾಡೋಕ್ಕಾಗಲ್ಲ. ಪ್ರಧಾನಮಂತ್ರಿ ಯಾರಾಗಬೇಕು ಅವಾಗ? ಅವಾಗೇನು ಕಾಂಗ್ರೆಸ್ನವ್ರು ಐತಾರೆ, ಇನ್ಯಾರು ಐತಾರೆ? ಯಾರು ಆಗ್ತಾರೆ ಅಲ್ಲಿ? ಏನು ಅವ್ರು ಇನ್ನೇನು ಸೋನಿಯಾ ಗಾಂಧಿ ಮಕ್ಕಳು ಐತಾರೆ, ಇನ್ಯಾರು ಐತಾರೆ? ರಾಹುಲ್ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು. ಏನು ಅವ್ರೇ ಆಗ್ಲಿ ಬಿಡಿ, ಯಾರಾದ್ರೂ ಸರಿ ಅದ್ರ ಏನು. ಬಟ್ ನಿಮ್ಗೆ ಬೇಕಾಗಿರೋದು ಯಾರೀಗ? ನಮಗೆ ಬೇಕಾಗಿರೋದು ಮೋದಿ ಅವರು. ಸೊ ಬಿಜೆಪಿ ಗೆಲ್ಬೇಕು ಅಂತ ನಿಮ್ಮ ಹೌದು. ಅಭಿಪ್ರಾಯ. BJP ಬರಬೇಕು. ಸರ್ ನಮಸ್ಕಾರ. ಸರ್ ನಮಸ್ಕಾರ. ತಮ್ಮ ವಯಸ್ಸು ಚಿಕ್ಕದು ಅನ್ಸುತ್ತೆ, ಗೊತ್ತಾಗುತ್ತೆ. 19 ವರ್ಷ. 19 ವರ್ಷನಾ? ಓಕೆ ಬಾಸು, ಯಾವ್ದು ಬರ್ಬೇಕು ಅಂತೀರಿ ಈ ಸತಿ? ಕಾಂಗ್ರೆಸ್, ಬಿಜೆಪಿ? ಬಿಜೆಪಿ. ಯಾಕೆ ಬಾಸು?
ಬಸ್ಸು ಒಳ್ಳೇದ್ ಮಾಡ್ತಾರೆ ಬಸ್ಸು, ಅದಕ್ಕೇನೆ ನಿಮ್ದು ಓಟ್ ಸ್ಟಾರ್ಟ್ ಆಗಿದೆಯಾ? ಇವಾಗ ಮಾಡಿಸಿದೀನಿ ಬಸ್ಸು. ಮಾಡ್ಸಿದೀರಾ? ಹ್ಮ್. ಇದು ಫಸ್ಟ್ ಓಟು. ಫಸ್ಟ್ ಫಸ್ಟ್ ಓಟ್ ಯಾವ್ದು ಯಾರ್ಗ್ ಹಾಕ್ತೀರಾ? ಬಿಜೆಪಿ. ಬಿಜೆಪಿಗೆ. ಯಾಕೆ ಬ್ರದರ್? ಯಾಕೆ ಅಂದ್ರೆ ದೇಶ ಇದ್ ಮಾಡ್ತಾರೆ, ಉದ್ಧಾರ ಮಾಡ್ತಾರೆ, ಅವ್ರಿಗೆ ಹಾಕ್ಬೇಕು. ಯಾಕೆ ಕಾಂಗ್ರೆಸ್ ಅವ್ರು ಮಾಡಲ್ವಾ? ಮಾಡಲ್ಲ. ಯಾಕೆ? ಏನ್ದಿಗೆ ಅಂದ್ರೆ ಅವ್ರು ಆಮೇಲೆ ನೋಡ್ಬೇಕು ನೀವೇ. ಅಮ್ಮಗೆ ಅಕ್ಕಗೆ ಎಲ್ರಿಗೂ ಫುಲ್ ಇದು ಫ್ರೀ ಮಾಡ್ಬಿಟ್ಟಿದಾರಲ್ಲ. ಅಮ್ಮಗೆ ಅಕ್ಕಗೆ ಫ್ರೀಗೆ ಮಾಡ್ಬಿಟ್ರೆ ನಮ್ದಿಗೆ ಏನ್ ಮಾಡೋದು? ನಮ್ದಿಗೆ ಏನು ಮಾಡಿಲ್ಲ. ನಿಮಗ್ ಫ್ರೀ ಬಿಟ್ರಪ್ಪ. ನಮಗ್ ಬೇಡ 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 ನಮ್ಗೆ ಬೇಡ ಬೇಡ ಬೇಡವೇ ಬೇಡ ಫ್ರೀ ನಮ್ಗೆ ದುಡ್ಡು ಗಿಡ್ಡು ಏನು ಬೇಡ. ಏನು ಬೇಡ. ಒಟ್ಟು ನಿಮ್ಗೆ ಬೇಕಾಗಿರೋದು ಬಿಜೆಪಿ. ಹ್ಮ್ ಮೋದಿ ಅವ್ರು ಇರ್ಬೇಕು ಅಂತ. ಮೋದಿ ಅವ್ರು ಇರ್ಬೇಕು. ಅವರು ನಮ್ಮ ಅಣ್ಣ ಅವ್ರನ್ನ ಇಂಟರ್ವ್ಯೂ ಮಾಡ್ಕೊಳ್ಳಿ. ಹೌದಾ? ಹ್ಮ್. ಫಸ್ಟ್ ನೀವು ಅಣ್ಣ, ನಮ್ಗೆ ದೊಡ್ಡ ಅಣ್ಣ. ನಾನೆಲ್ಲ ಬಿಜೆಪಿ ಬರ್ಬೇಕು ಅಂತೀರಾ? ಸೊ ನಿಮ್ದು ಮೊದಲನೇ ಓಟ್ ನಮ್ಗೆ ಸಿಕ್ಕಿರೋರು ಇವರು. ಸೊ ನಿಮ್ ಕಡೆಯಿಂದನೇ ಪ್ರಾರಂಭವಾಗ್ಲಿ. ನಿಮ್ನ ಫಸ್ಟ್ ಓಟ್ ಬಂದು ಬಿಜೆಪಿಗೆ ಹಾಕ್ತೀರಾ ಅಲ್ವಾ? ನಾವು ಡ್ರೈವರ್ ಸರ್. ಡ್ರೈವರಾ? ಓಕೆ ಅಣ್ಣ, ಈ ಸತಿ ಯಾವ ಪಕ್ಷ ಬರ್ಬೇಕು ಅಂತೀರಾ? ನಮ್ಮ ಬಿಜೆಪಿ ಸರ್. ಬಿಜೆಪಿ. ಯಾಕೆ ಏನು ಎಲ್ಲರೂ ಬಿಜೆಪಿ ಅಂತ ಇದಾರಲ್ಲ, ಯಾಕೆ ಏನು? ಇಲ್ಲ ಸರ್, ನಮಗೆ ಮೊದಲಿಂದನೂ ನಾನು ಬಿಜೆಪಿ ಬಿಟ್ಟು ಬೇರೆ ಯಾವುದು ಇದು ಮಾಡಿಲ್ಲ. ಬಿಜೆಪಿನೇ. ಬಿಜೆಪಿ ಮೊದ್ಲಿಂದನೂ ಮೊದಲಿಂದನೂ ಬಿಜೆಪಿಗೆ ಹಾಕೋದು. ಇವಾಗಲೂ ಮೋದಿ ಕಂಡ್ರೆ ನಮಗೆ ತುಂಬ ಇಷ್ಟ. ನಮ್ಗೆ ಒಳ್ಳೆ ವ್ಯಕ್ತಿ, ಹಂಗಾಗಿ ನಾವು ಮೋದಿಗೆ ಹಾಕಿ. ಸೊ ಮೋದಿ ಅವ್ರು ಬಂದ್ರೆ ನಿಮಗೆ ಪ್ರಕಾರ ಏನು ಇನ್ನೂ ಏನಾಗ್ಬೋದು ಇಂಪ್ರೂವ್ಮೆಂಟ್? ಒಳ್ಳೆ ಇಂಪ್ರೂವ್ ಆಗುತ್ತೆ, ಇನ್ನೂ ಇಂಪ್ರೂವ್ ಆಗಲಿ, ಇನ್ನೂ ಚೆನ್ನಾಗಿರಲಿ ಅಂತ ನಮ್ಮ ಆಸೆ. ಕಾಂಗ್ರೆಸ್ ಮುಂದೆ ನನ್ನ ಮಕ್ಕಳು ಇದಕ್ಕೆ ಚೆನ್ನಾಗಿರುತ್ತೆ. ಯಾಕೆ ಕಾಂಗ್ರೆಸ್ ಅಲ್ಲಿ ಯಾರಾದರೂ PM ಇದಾದ್ರೆ? ಯಾರು ಅಂತ ವ್ಯಕ್ತಿನೇ ಇಲ್ವಲ್ಲ ಅಲ್ಲಿ. ಮೈನ್ ವಿಕೆಟೇ ಇಲ್ಲ ಚೆನ್ನಾಗಿರೋದಲ್ಲಿ. ಪ್ರೈಮ್ ಮಿನಿಸ್ಟರ್ ಯಾರು ಲೈಕ್ ಇಲ್ವಾ? ಯಾರು ಲೇಕಿಲ್ಲ, ಯಾರು ಲೇಕಿಲ್ಲ ಅಲ್ಲಿ. ಹೌದಾ? ಒಬ್ಬರೂ ಇಲ್ಲ. ಸೊ ಇಲ್ಲಿ ಮೋದಿ ಅವ್ರು ಇರಬೇಕು ಅಂತೀರಾ? ಮೋದಿನೇ ಇರಬೇಕು. ಸೊ ಮೋದಿ ಬಿಟ್ಟರೆ ಯಾರು ಇಲ್ಲ? ಇಲ್ಲ ಸರ್, ನಮ್ಮ ಪ್ರಕಾರ ಅವರೇ ಬರಬೇಕು, ಅವರೇ ಇರಬೇಕು. ಬಿಜೆಪಿ ಪಕ್ಷನೇ ಇರಬೇಕು ಅಂತ ನಿಮ್ಮ ಅಭಿಪ್ರಾಯ? ಬಿಜೆಪಿ. ಹೌದು ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮೂರು? ಗುಲ್ಬರ್ಗ ಸರ್. ಗುಲ್ಬರ್ಗ, ಉತ್ತರ ಕರ್ನಾಟಕದವ್ರು ಭಾಳ ಮಂದಿ ಸಿಗಾಕ್ತಾರ್ರಿ ಇವತ್ತು ಉತ್ತರ ಕರ್ನಾಟಕದವ್ರೆ. ಓಕೆ ರೀ ಸರ್, ಯಾವ ಪಕ್ಷ ಬರ್ಬೇಕ್ರಿ ಈ ಸತಿ? ಕಾಂಗ್ರೆಸ್ ಬರ್ಬೇಕು ಸರ್, ನಮ್ಮ ಗುಲ್ಬರ್ಗದಲ್ಲಿ ಎಸ್ಪೆಷಲಿ. ಯಾರಿ ಗುಲ್ಬರ್ಗದೊಳಗೆ? ಪ್ರೆಸೆಂಟ್ಲಿ ನಾವು ಜೇವರ್ಗಿ ತಾಲೂಕು ಡಾಕ್ಟರ್ ಅಜಯ್ ಧರ್ಮ್ ಸಿಂಗ್ MLA. ಧರಮ್ ಸಿಂಗ್ ಅವರು. ಧರ್ಮ್ ಸಿಂಗ್ ಅವ್ರ ಮಗ ಅಜಯ್ ಧರ್ಮ್ ಸಿಂಗ್. ಅಜಯ್ ಧರಮ್ ಸಿಂಗ್ ಅವರು. ಕಾಂಗ್ರೆಸ್ ಬರಬೇಕು ಆಗ್ತಿರಲ್ಲ, ಯಾಕ್ರಿ ಸರ್? ಖರ್ಗೆ ಸಾಹೇಬ್ರು ಅಷ್ಟು ಗುಲ್ಬರ್ಗ ಕೊಡುಗೆ ಕೊಟ್ಟಾರೆ. ಖರ್ಗೆ ಸಾಹೇಬ್ರು, ಧರ್ಮ್ ಸಿಂಗ್ ಸಾಹೇಬ್ರು ಸೇರಿ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ 371 ಆರ್ಟಿಕಲ್ ತಂದಾರೆ. ಮೇನ್ ನಮ್ಗೆ ಇದು. ಓಕೆ ಅನ್ನದಾತ್ರೆ ಎಲ್ಲ ಕೇಳಿಸ್ಕೊಂಡ್ರಲ್ವಾ? ಸೊ ಯಾರ್ಯಾರ ಅಭಿಪ್ರಾಯ, ಅವ್ರವ್ರ ಅಭಿಪ್ರಾಯಗಳನ್ನ ಅವ್ರು ಹಂಚ್ಕೊಂಡಿದ್ದಾರೆ. ಸೊ ನಿಮ್ಗೆ ಯಾರು ಓಟ್ ಯಾರು ಹಾಕಿದ್ರೆ ಯಾರಿಗೆ ಏನಾಗುತ್ತೆ, ಮುಂದೆ ಏನಾಗಬೇಕು ಅಂತ ಯೋಚನೆ ಮಾಡ್ಕೊಂಡಿದ್ದೀರೋ, ಯಾರಿಗೆ ಓಟ್ ಹಾಕಬೇಕು ಅಂದ್ಕೊಂಡಿದ್ದೀರೋ, ಸೊ ಅವ್ರಿಗೆ ಓಟ್ ಹಾಕಿ. ನೋಟಿಗೆ ಬೆಲೆ ಕೊಡಬೇಡಿ, ಓಟಿಗೆ ಬೆಲೆ ಕೊಡಿ. ಇಷ್ಟು ತಿಳಿಸ್ಕೊಡೋ ಜವಾಬ್ದಾರಿ ನಮ್ದಿತ್ತು. ಸೊ ನಮ್ಮ ಕೆಲಸ ನಾವು ಮಾಡಿದ್ದೀವಿ. ಮತ್ತೆ ಮುಂದೆ ಹೋಗೋಣ, ನೆಕ್ಸ್ಟ್ ಅಲ್ಲಿ ತಿಳ್ಕೊಳ್ಳೋಣ ಯಾರ ಅಭಿಪ್ರಾಯಗಳು, ಯಾರಿಗೆ ಓಟ್ ಹಾಕ್ತಾರೆ, ಯಾರು ಗೆಲ್ತಾರೆ. ತುಂಬ ಜಿದ್ದಾಜಿದ್ದಿ ಇರೋದ್ರಿಂದ ತಿಳ್ಕೊಬೇಕಂತ ನಮಗೂ ಕುತೂಹಲ ಇದೆ, ಸೊ ನಿಮಗೂ ಇದೆ. ಸೊ ನೋಡೋಣ, ನೆಕ್ಸ್ಟ್ ಮತ್ತೆ ಬಂದು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಅಮೌಂಟ್ ಎಷ್ಟು ಆಯ್ತು? ಬೆಂಗಳೂರು ಹಾಸನ ಕಡೆಯವರಾ? ಓಕೆ ಸೂಪರ್. ನಿಮಿಷ ಬೇಕು ರೂಪಾಯಿ.